ಸರ್ಕಾರಿ ಶಾಲೆಗಳ ಉಳಿವಿಗೆ ಸಮುದಾಯದ ಸಹಭಾಗಿತ್ವ ಅವಶ್ಯವಾಗಿದ್ದು, ಗುಣಮಟ್ಟದ ಶಿಕ್ಷಣ ಪಡೆಯಲು ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಸರ್ಕಾರದ ಸೌಲಭ್ಯಗಳನ್ನು ಪಡೆದು ದಾಖಲಾತಿ ಹೆಚ್ಚಳ ಮಾಡಲು ಎಲ್ಲರೂ ಕೈಜೋಡಿಸಬೇಕು ಎಂದು ಕೆಆರ್ ನಗರ ತಾಲೂಕು ಕ್ಷೇತ್ರ ಸಮನ್ವಯ ಅಧಿಕಾರಿ ವೆಂಕಟೇಶ್ ಪೋಷಕರಲ್ಲಿ ಮನವಿ ಮಾಡಿದರು. ಸಾಲಿಗ್ರಾಮ ತಾಲೂಕಿನ ಬೇರ್ಯ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಹಾಗೂ ಮಧ್ಯಾಹ್ನ ಬಿಸಿಯೂಟ ಯೋಜನೆಯ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮದಲ್ಲಿ ದೇವಸ್ಥಾನ ಹೇಗೋ ಹಾಗೆ ಶಾಲೆ ಕೂಡ ದೇವಸ್ಥಾನದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಗಂಟೆ ಬಾರಿಸಿದರೆ ಶಾಲೆಯಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಶಾಲೆಯ ಗಂಟೆ ಬಾರಿಸುತ್ತಿರುತ್ತದೆ. ಸರ್ಕಾರಿ ಶಾಲೆಗಳಲ್ಲಿ 100% ಜ್ಞಾನಾರ್ಧನೆ ಇರುತ್ತದೆ. ಆದ್ದರಿಂದ ಸರ್ಕಾರಿ ಶಾಲೆಗಳನ್ನು ಮುಚ್ಚದಂತೆ ಗ್ರಾಮಸ್ಥರು ಸಹಕಾರ ನೀಡಬೇಕಿದೆ ಎಂದರು. ಇಲ್ಲಿ ಜವಾಬ್ದಾರಿ ನಾವು ಕೊಡ್ತಾ ಇರೋದು, ನಾವು ಹೇಳ್ತಾ ಇದೀವಿ, ನೀವು ಮಾಡಬೇಕು ಅಂತ ಹೇಳ್ತಾ ಇದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪೋಷಕರು. ಒಂದು ಊರಿನಲ್ಲಿ ಮೊದಲು ಒಂದು ಊರು ಅಂದ ತಕ್ಷಣ ಆರಂಭ ಆಗೋದು ಏನು? ದೇವಸ್ಥಾನ, ಮನೆಗಳು. ಹಾಗೆ ನಂತರದಲ್ಲಿ ಬರುವುದು ಆ ಊರಿಗೆ ಮೆರುಗನ್ನು ಕೊಡುವಂಥದ್ದು ಶಾಲೆ. ಸಂಜೆ ಮತ್ತು ಬೆಳಿಗ್ಗೆ ದೇವಸ್ಥಾನದ ಗಂಟೆ ಬಾರಿಸಿದ್ರೆ ಇನ್ನು ಬೆಳಿಗ್ಗೆ 9:00ವರೆಗೆ ಮತ್ತೆ ಸಂಜೆ 4:00ವರೆಗೂ ನಿರಂತರವಾಗಿ ಬೆಲ್ಲನ್ನ ಬೆಳೆಸ್ತಾ ಇರುವಂತದ್ದು ಶಾಲೆ. ಭಕ್ತಿಯಿಂದ ನಾವು ಪೂಜೆ ಮಾಡ್ತೀವಿ, ಹೋಗ್ತೀವಿ. ಆದ್ರೆ ಶಾಲೆಯಲ್ಲಿ ಮಾತ್ರ 100% ಸರ್ಕಾರಿ ಶಾಲೆಯಲ್ಲಿ 100% ಜ್ಞಾನ ದೇವರು ಇರ್ತಾರೆ. ಏನಿರ್ತಾನೆ? ಜ್ಞಾನ ದೇವರು ಇರ್ತಾನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆ ಜ್ಞಾನ ದೇವರನ್ನ ಮುಚ್ಚಿಸುವ ಪ್ರಯತ್ನ ನಮ್ಮಿಂದ ಆಗ್ಬಾರ್ದು, ಶಾಲೆಯ ಗ್ರಾಮಸ್ಥರಿಂದ ಆಗ್ಬಾರ್ದು. ಎಲ್ಲರೂ ಕೂಡ ಅಲ್ಲಿದೆ ದೇವರು ದೂರದ ಬೆಟ್ಟ ನುಡಿಗೆ ಅಂತೇಳಿ ಕಾನ್ವೆಂಟ್ ಇದೆ ಇದೆ ಅಂತ ಹೋಗ್ಬೇಡಿ. ಇದಂತ ನೀವು ಯಾರು ರಿಯಾಲಿಟಿ ಚೆಕ್ ಮಾಡೇ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ನಾನ್ ಮಾಡಿದ್ದೀನಿ, ಎದೆತ್ತಟ್ಟು ಹೇಳ್ತಾ ಇದ್ದೀನಿ, ನೀವು ಯಾರು ರಿಯಾಲಿಟಿ ಚೆಕ್ ಮಾಡೇ ಇಲ್ಲ. ಕೇವಲ ಇಂಗ್ಲಿಷ್ ಅನ್ನೋ ಒಂದು ಗೊಂಬೆಗೆ ಹೋಗ್ತಾ ಇದ್ದೀರಾ. ಅದಕ್ಕಿಂತಲೂ ಉತ್ತಮವಾದ ಇಂಗ್ಲಿಷ್, ಕನ್ನಡ, ಗಣಿತ ಕಲಿಸುವ ಶಿಕ್ಷಕರು ಶಾಲೆಯಲ್ಲೇ ಇದ್ದಾರೆ, ನಿಮ್ಮೂರಲ್ಲೇ ಇದ್ದಾರೆ. ಆದ್ರಿಂದ ಅಲ್ಲಿ ನೋಡ್ತಿದ್ರ, ನೀವು ಪುಸ್ತಕ ಕೊಟ್ಟಿದ್ರೆ ಯಾರು ನೀವು ರಿಯಾಲಿಟಿ ಚೆಕ್ ಕಚೇರಿ ಬಳಸ್ಕೊತಿದೀವಿ, ವಿವೋ ಕಚೇರಿ ಬಳಸ್ಕೊತೀವಿ ಅವಲ್ವಾ? ಅದೇ ರೀತಿ ಅಲ್ಲಿಯ ನಿಮ್ಮೂರ ಸರ್ಕಾರಿ ಕಚೇರಿ ಏನಿದೆ ಶಾಲೆ, ಅದನ್ನ ಬಳಸ್ಕೊಳ್ಳಿ. ಅಲ್ಲೇ ನಿಮ್ಮ ಮಗುನ ಸೇರಿಸಿ. ಮಗು ಕಲಿಬೇಕಾಗಿರೋದು ಸಾಮಾಜೀಕರಣ, ಮಾನವೀಯ ಮೌಲ್ಯ, ಅದ್ರ ಜೊತೆಗೆ ವಿದ್ಯಾ. ಏನು? ಕನ್ನಡವನ್ನ ಹೇಳೋದು, ಕನ್ನಡವನ್ನ ಓದೋದು, ಕನ್ನಡವನ್ನ ಬರೆಯೋದು, ಸ್ಪಷ್ಟವಾಗಿ ಬರೆಯೋದು, ಮತ್ತೆ ಇಂಗ್ಲಿಷ್ ಇತ್ಯಾದಿಗಳನ್ನ ಗಣಿತ, ಸಂಕಲನ, ಯಮಕರಣ, ಭಾಗಾಕಾರ, ಗುಣಾಕಾರ ಇಷ್ಟನ್ನ ಮಾಡ್ಬೇಕು ಕೊಡ್ತಾ ಇಲ್ಲ. ಇನ್ನೊಂದು ಪ್ರಶ್ನೆ ಕೇಳಲಾದನೋ, ನಿಮ್ಮೆಲ್ಲರನ್ನು ಕೇಳ್ಕೊಳ್ಳಿ. ನಾವೆಲ್ಲರೂ ಓದಿರೋದು ಇಷ್ಟು ಏನು, ಇವು ಪ್ರಪಂಚದಲ್ಲಿ ದೇಶದಲ್ಲಿ ಎಲ್ಲರೂ ಸರ್ಕಾರಿ ಶಾಲೆ, ಎಲ್ಲರೂ ಅಧಿಕಾರಿಯಾಗಿದ್ದೀವಿ, ಕ್ವಾಲಿಫೈಡ್ ಇದೀವಿ, ಗುಣಾತ್ಮಕವಾಗಿದ್ದೀವಿ. ಈಗ ತಾನೇ ಬಂದಿರೋದು. ಈಗಲೇ ನೋಡಿ, ಸರ್ವೆ ಮಾಡಿ, ಹೊರಗಡೆ ಬರೋ ವಿದ್ಯಾರ್ಥಿಗಳನ್ನ ಉನ್ನತ ಶಿಕ್ಷಣ ಪಡೆದಿರುವ ಖಾಸಗಿ ಶಾಲೆಯ ವಿದ್ಯಾರ್ಥಿಗಳು ನೋಡಿ, ಅದೇ ರೀತಿ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳನ್ನು ನೋಡಿ. ಹೆಚ್ಚು ಹೆಚ್ಚು ಉನ್ನತ ಶಿಕ್ಷಣ ಪಡೆದಿರುವಂತ ಪ್ರೈವೇಟ್ ಸೆಕ್ಟರ್ ಅಲ್ಲ, ಖಾಸಗಿ ಪಬ್ಲಿಕ್ ಸೆಕ್ಟರ್ ಹೋಗ್ತಾ ಇರುವಂತ ವಿದ್ಯಾರ್ಥಿಗಳನ್ನ ನಾವು ನೋಡ್ತೀವಿ. ಸರ್ಕಾರಿ ಶಾಲೆಯಿಂದ ಹೋಗ್ತಾ ಇರೋ ವಿದ್ಯಾರ್ಥಿಗಳು ನೋಡ್ತೀವಿ. IAS ಆಗ್ಬೇಕಾ? ನಮ್ಮ ಸರ್ಕಾರಿ ಶಾಲೆ